ವೇದ್ ಪಾರ್ಟಿಗೆ ಟೈಮ್ ಆಯ್ತು. ಇನ್ನು ಎಷ್ಟೊತ್ತು ಬೇಕು? 1 ಅವರಿಂದ ರೆಡಿ ಆಗ್ತಿದ್ದೀರಾ? ಇನ್ನೂ ಮುಗ್ಲಿಲ್ವಾ? ಇವತ್ತೇ ಪಾರ್ಟಿಗೆ ಹೋಗೋಕು? ಏನು? ನೀವಿಬ್ಬರೂ ಪಾರ್ಟಿ ಮುಗಿದ ಮೇಲೆ ಹೋಗೋಕು ಅಂತ ಡಿಸೈಡ್ ಮಾಡಿದಿರಾ ಹೇಗೆ? ವೇದ್ ಲೇ ನಿಯತಿ, ಇನ್ನೂ ಮುಗಿಲ್ವ ನಿನ್ನ ಅಲಂಕಾರ? ಬೇಗ ಬಾರೆ, ಟೈಮ್ ಆಯ್ತು. ನಿಯತಿ ಪ್ಲೀಸ್ 3 ಇನ್ನೊಂದು 5 ನಿಮಿಷ ಬರ್ತೀನಿ. ವೇದ್ ಬರೀ ಇದೆ ಆಯ್ತು ನಿಂದು ಇನ್ನೊಂದು 5 ನಿಮಿಷ ಅಂತ ಒಂದು 10 ಸಲನಾದ್ರೂ ಹೇಳಿದ್ಯಾ? ಆದ್ರೂ ನಿನ್ನ ಅಲಂಕಾರ ಇನ್ನೂ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಲೇ ನಾನೇ ಪ್ರಾಜೆಕ್ಟ್ ಹೆಡ್ ಕಣೆ, ಅಂಥದ್ರಲ್ಲಿ ನಾನೇ ಲೇಟ್ ಆಗಿ ಹೋದರೆ ಏನು ಚೆನ್ನಾಗಿರತ್ತೆ ಅರ್ಥ ಮಾಡ್ಕೊಳ್ಳೋ ಫೀಸ್. ಅಷ್ಟು ಹೊತ್ತಿಗೆ ಅಣ್ಣನನ್ ರೆಡಿ ಅಂತ ರಘುವರ್ನ ಪ್ರೀತಿಯ ತಂಗಿ ಅವು ಮುಂದೆ ಬರ್ತಾಳೆ. ವೇದ್ ಅವಳನ್ನ ನೋಡಿ ಒಂದು ಕ್ಷಣ ಕಳೆದೇ ಹೋಗ್ತಾನೆ. ಲೈಟ್ ಪಿಂಕ್ ಕಲರ್ ಲಾಂಗ್ ಗೌನ್ ಹಾಕೊಂಡು ಉದ್ದ ಜಡೆನ ಒಂದ್ ಪುಟ್ಟ ಕ್ಲಿಪ್ ಅಲ್ಲಿ ಬಂಧಿಸಿ ಕಣ್ಣಿಗೆಗೆ ಲೈಟ್ ಆಗಿ ಕಾಡಿಗೆ ಹಚ್ಚಿ ತುಟಿಗೆ ಲೈಟ್ ಆಗಿ ಲಿಪ್ಟಿಕ್ ಹಾಕಿರ್ತಾಳೆ. ಅಣ್ಣ ಯಾಕೋ ಹಾಗೆ ನೋಡ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿಲ್ವಾ? ಮುಖ ಚಿಕ್ಕದು ಮಾಡ್ಕೊಂಡು ಕೇಳ್ತಾಳೆ. ಕೆಲವು ಮನಸ್ಸಲ್ಲಿ ಅವ್ರ ಬಗ್ಗೆ ಹೊಟ್ಟೆ ಊರ್ಕೊಂಡು ಮುಖದ ಮೇಲೆ ಕೃತಕ ನಗು ತುಂಬ್ಕೊಂಡು ಎಲ್ಲರೂ ಅವನಿಗೆ ವಿಶ್ ಮಾಡ್ತಾರೆ. ಎಲ್ಲರೂ ಅವಾರ್ಡ್ ತಕೊಂಡು ತುಂಬಾ ಖುಷಿಯಿಂದ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಾಯಿನ್ ಆಗ್ತಾರೆ. ಪಾರ್ಟಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತಾನೆ ಲೈಟ್ ಮ್ಯೂಸಿಕ್ಕು, ಕಪಲ್ಸ್ ಡಾನ್ಸ್, ಮಕ್ಕಳಿಗೆ ಅಂತನೇ ಪ್ಲೇ ಏರಿಯಾ ಎಲ್ಲಾನೂ ಅರೇಂಜ್ ಮಾಡಿರುತ್ತಾರೆ. ಎಲ್ಲರೂ ಅವರವರ ವೈಫ್ ಜೊತೆ, ಇನ್ನು ಕೆಲವರು ಅವರು ಫಿಯನ್ನಿ ಜೊತೆ ಡ್ಯಾನ್ಸ್ ಮಾಡುತ್ತಿರುತ್ತಾರೆ. ಪೃಥ್ವಿ ಮತ್ತೆ ನಿಯತಿಗೆ ತುಂಬಾ ಖುಷಿಯಾಗುತ್ತೆ. ಇಬ್ಬರು ರಘುವದಗೆ ವಿಶ್ ಮಾಡ್ತಾರೆ. ಪೃಥ್ವಿ ಅಣ್ಣ ನೀನು ಮತ್ತೆ ಅತ್ತಿಗೆ ಇಬ್ರೂನೂ ಡ್ಯಾನ್ಸ್ ಮಾಡಿ. ವೇದ್ ಬೇಡ ಪಾಪು, ಅದರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ. ಪೃಥ್ವಿಯೇ ಅದಕ್ಕೆ ಅಣ್ಣ ನಾನ್ ನಿನ್ನುತೆ ಬರಲ್ಲ ಅಂತ ಹೇಳಿದ್ದು. ನಿಂಗೆ ಇಂಟರೆಸ್ಟ್ ಇಲ್ಲ ಅಂದ್ರೆ ಅವಳಿಗೆ ಇಷ್ಟ ಇರಲ್ವಾ? ಹೋಗು ಸುಮ್ಮನೆ, ನನಗೆ ಸಿಟ್ಟು ಬರ್ಸ್ಬೇಡ. ನೀನು ಹೀಗೆ ಹಠ ಮಾಡಿದ್ರೆ ನನ್ ಮನೆಗೆ ವಾಪಸ್ ಹೋಗ್ತೀನಿ ಅಷ್ಟೇ ಅಂತ ಕಾಡಿಬೇಡಿ ಕಳಿಸುತ್ತಾಳೆ. ಆಕಾಶ್ ಕೂಡ ಅವರ ಅಕ್ಕಭಾವನ್ನ ಡ್ಯಾನ್ಸ್ ಮಾಡೋಕೆ ಕಳಿಸುತ್ತಾನೆ. ಆಕಾಶ್ ಪೂರ್ವಿನ ಎತ್ತುಕೊಂಡು ಮೇಲೆ ತುಂಬಾ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪೃಥ್ವಿ ಪೂರ್ವಿನ ಎತ್ಕೊಂಡು ಮುದ್ದು ಮಾಡಿ ಅಲ್ಲಿಗೆ ಚಾಕಲೇಟ್ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡ್ತಾಳೆ. ಆಕಾಶ್ ಪೃಥ್ವಿಗೆ ಡಾನ್ಸ್ ಮಾಡೋಣ ಬನ್ನಿ ಅಂತ ಕರೀತಾನೆ. ಆದ್ರೆ ಅದರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಸಾರಿ ಅಂತ ಹೇಳಿ ಪೂರ್ವಿ ಎತ್ಕೊಂಡು ಪ್ಲೇ ಏರಿಯಾ ಕಡೆ ಬರ್ತಾಳೆ. ಪಾರ್ಟಿ ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿರ್ತಾರೆ. ಟೇಬಲ್ ಹತ್ತಿರವೇ ಎಲ್ಲಾನು ಸರ್ವ ಮಾಡ್ತಿರ್ತಾರೆ. ಕೊನೆಗೆ ಕಂಪನಿ ಮಿಡ್ ಬಂದು ಎಲ್ಲರಿಗೂ ವಿಶ್ ಮಾಡಿ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ರಿಂದ ನಮ್ಮ ಕಂಪನಿಗೆ ಹೊಸ ಹೊಸ ಪ್ರಾಜೆಕ್ಟ್ ಸಿಕ್ಕು ಮತ್ತೆ ತುಂಬಾ ಒಳ್ಳೆ ಪ್ರಾಫಿಟ್ ಕೂಡ ಸಿಕ್ತು. ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋಕೆ ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾರೆ. ಪ್ರಾಜೆಕ್ಟ್ ಸಕ್ಸಸ್ ಆಗೋಕೆ ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಅವಾರ್ಡ್ಸ್ ಮೊಮೆಂಟೋ ಕೊಟ್ಟು ವಿಶ್ ಮಾಡ್ತಾರೆ. ಹಾಗೆ ಪ್ರಾಜೆಕ್ಟ್ ಸಕ್ಸಸ್ ಆಗಿರೋದಕ್ಕೆ ಭಗವದ್ ಕಾರಣ ಆಗಿರೋದ್ರಿಂದ ಅಲ್ಲಿಗೆ ಪ್ರಾಜೆಕ್ಟ್ ಲೀಡ್ ಪೊಸಿಷನ್ನಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೂಡ ಸಿಗತ್ತೆ. ಮೆಡ್ ಜೊತೆ ಎಲ್ಲರೂ ಒಟ್ಟಿಗೆ ಗ್ರೂಪ್ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಇನ್ನು ಚೆನ್ನಾಗಿ ವರ್ಕ್ ಮಾಡಿ ಅಂತ ಮತ್ತೊಮ್ಮೆ ಎಲ್ಲಿಗೂ ವಿಶ್ ಮಾಡ್ತಾನೆ. ಅಲ್ಲಿ MDPA ಬಂದು ಏನೋ ಕಿವಿಯಲ್ಲಿ ಹೇಳ್ತಾನೆ. ಅವಾಗ ಎಲ್ಲರಿಗೂ ಲೆಟ್ಸ್ ಎಂಜಾಯ್ ದ ಪಾರ್ಟಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಭಗವದ್ಗೆ ತುಂಬಾ ಖುಷಿ ಆಗತ್ತೆ. ಎಲ್ಲೂ ಅವನ್ ವಿಶ್ ಮಾಡ್ತಾರೆ. ಕೆಲವರು ಅವ್ರು ವರ್ಕ್ ನೋಡಿ ಖುಷಿ ಆಯ್ತು